ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮಾಡೋಣ ನನ್ನ ಮಗನಿಗೆ ಅಂತೇಳಿ ರೆಡಿ ಮಾಡ್ತಾ ಇದ್ದೆ. ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಫೈನಲೈಸ್ ಆಗೋದಕ್ಕಿಂತ ಮುಂಚೆ ತುಂಬದ ಅಂದರೆ ಡಿಸ್ಕಷನ್ಸ್ ಆಯಿತು. ಅಂದರೆ ಇಂಡಿಯನ್ ಫ್ರೀಡಮ್ ಫೈಟರು ಮಾಡೋಣ, ಸುಭಾಷ್ ಚಂದ್ರ ಬೋಸ್ನ ಮಾಡೋಣ, ಶಾಂತಿ ಕ್ರಾಂತಿ ಥರ ಇವಾಗ ಟ್ರೆಂಡಿಂಗಲ್ಲಿ ಬೇರೆ ಇದೆ. ಸೊ ಅದೇ ಥರ ಸ್ಕೂಲಲ್ಲೂ ಕೂಡ ಶಾಂತಿ ಕ್ರಾಂತಿ ಥೀಮಲ್ಲೇ ಮಾಡಿದರು. ಹಾಗಾಗಿ ಶಾಂತಿ ಅಂದರೆ ಇದು ಗಾಂಧೀಜಿ, ನೆಹರು ಆ ಥರ, ಆಮೇಲೆ ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೆಲ್ಲ ಕ್ರಾಂತಿಯಲ್ಲಿ ಬರ್ತಾರೆ. ಆ ಥರ ನಾವು ಸುಭಾಷ್ ಚಂದ್ರ ಬೋಸ್ನೇ ಮಾಡೋಣ ಅಂತಂದು ಡಿಸ್ಕಷನ್ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಇವರಪ್ಪ ಇದ್ದವರು, ಇಲ್ಲ ಸಂಗೊಳ್ಳಿ ನಾವು ಯಾಕೆ ಇಂಡಿಯಾದವ್ರದ್ದು ಮಾಡಬೇಕು, ಕರ್ನಾಟಕದಲ್ಲೇ ಮಾಡ್ಬೋದಲ್ಲ, ಕರ್ನಾಟಕದಲ್ಲೇ ತುಂಬ ಜನ ಇದ್ದಾರೆ ಅಂತ ಅಂದರು. ಅದಾದಮೇಲೆ ನಾವು ಓಕೆ ಚೆನ್ನಾಗಿರುತ್ತೆ ಅಂತೇಳಿ ಫೈನಲಾಗಿ ಸಂಗೊಳ್ಳಿ ರಾಯಣ್ಣನೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅಂದರೆ ಕಾಸ್ಟ್ಯೂಮ್ಸು ಎಲ್ಲ ಚೆನ್ನಾಗಿರುತ್ತೆ ಅಂತೇಳಿ ರಾಯಣ್ಣನೇನೋ ಸೆಲೆಕ್ಟ್ ಮಾಡ್ಕೊಂಡ್ವಿ. ಬಟ್ ಅದಕ್ಕೆ ಡ್ರೆಸ್ಸು ಮತ್ತು ಕಾಸ್ಟ್ಯೂಮ್ಸು ಆಮೇಲೆ ಎಕ್ವಿಪ್ಮೆಂಟ್ಸು ಅದೆಲ್ಲ ಬೇಕಲ್ವ. ಸೊ ಸರ್ಚ್ ಮಾಡ್ತಾಯಿದ್ವಿ. ಅಂದರೆ ಲಾಸ್ಟಿಗಲ್ಲೇ ನಾವೇ ಮನೆಯಲ್ಲೇ ಮಾಡಿದ್ರಾಯಿತು, ಥರ್ಮೋಕೋಲಲ್ಲೋ ಅಥವಾ ಯಾವುದಾದ್ರೂ ಏನಾದರೂ ಯೂಸ್ ಮಾಡಿಕೊಂಡು ಅಂದ್ಕೊಂಡು ಸುಮ್ಮನೆ ಆಗಿದ್ವಿ. ಬಟ್ಟೆನೂ ಕೂಡ ಅಂದರೆ ಅವರು ಸೈನಿಕರಲ್ವಾ, ಸೊ ಅವ್ರಿಗೇನಂತ ಗ್ರ್ಯಾಂಡಾಗೂ ಇರೋಲ್ಲ, ಯಾವ ಥರ ಮಾಡೋದು ಅಂತೇಳಿ ಆಮೇಲೆ ಯೂಸ್ ಮಾಡಿ ಒಂದು 2-3 ಥರ ಎತ್ತಿಟ್ಟಿದ್ದೆ. ಸೊ ಲಾಸ್ಟಿಗೆ ಇದೇ ಬೆಟರ್ ಅಂತ ಅನ್ನಿಸ್ತು. ಅಂದರೆ ಪೇಟ ಒಂದು ಕಲರ್ ಆದರೆ ಕುರ್ತಾ ಒಂದು ಕಲರ್ ಆಗೋದು, ಅದಾದಮೇಲೆ ಕಚ್ಚೆ ಪಂಚೆ ಒಂಥರ ಆಗೋದು, ಇದೇ ಥರ ಆಗ್ತಾಯಿತ್ತು. ಸೊ ಲಾಸ್ಟಿಗೆ ಓಕೆ ಈ ಕಾಸ್ಟ್ಯೂಮೇ ಆದರೆ ಬೆಟರು ಅಂತಂದೇಳಿ ಫೈನಲಾಗಿ ಒಂದು ಕಾಸ್ಟ್ಯೂಮ್ ರೆಡಿ ಮಾಡಿದ್ವಿ. ಸೊ ಇವಾಗ ಎಲ್ಲ ರೆಡಿ ಆದಮೇಲೆ ನನ್ನ ಮಗನಿಗೆ ಮೇಕಪ್ ಮಾಡ್ತಾ ಇದ್ದೀನಿ. ಜಸ್ಟ್ ಲೈಟ್ ಮೇಕಪ್ ಅಷ್ಟೇ. ಅಂದರೆ ಅವನ ನಾಮ ಮತ್ತು ಮೀಸೆ ಎದ್ದು ಕಾಣಿಸ್ಬೇಕು ಅಂತೇಳಿ ಸ್ವಲ್ಪ ಮೇಕಪ್ ಮಾಡಿಸ್ಕೊತಾ ಇದ್ದಾನೆ. ಅವನಿಗೆ ಮೇಕಪ್ ಅಂದರೆ ಇಷ್ಟ, ಸೊ ಮಾಡ್ತಾಯಿದ್ದೀನಿ. ಅವ್ನು ಲಿಪ್ಸ್ಟಿಕ್ಕು ಅಂತಿದ್ದ ಅಂತೇಳಿ ಲಿಪ್ಸ್ಟಿಕ್ಕು ಅವ್ನ ಲಿಪ್ಸ್ ಕಲರೇ ಅಂದರೆ ನ್ಯೂಡ್ ಶೇಡ್ ಇತ್ತು. ಸೊ ಅದನ್ನೇ ಹಾಕೋಣ ಅಂತೇಳಿ ಲಿಪ್ಸ್ಟಿಕ್ ಹಾಕ್ತಾಯಿದ್ದೀನಿ. ಮತ್ತು ಕತ್ತಿ ಗುರಾಣಿ ಅದ್ರದ್ದು ಸ್ಟೋರಿ ಅಂತೇಳಿದರೆ ಏನಿಲ್ಲ, ಜಸ್ಟ್ ಯಾವಾಗೋ ಒಂದು ಸಲ ಅಂಗಡೀಲಿ ನೋಡಿದ್ವಿ. ಬಟ್ ಇದೇ ಥರ ಸಿಗುತ್ತೆ ಅಂತೇಳಿ ನಮಗೂ ಗೊತ್ತಿರಲಿಲ್ಲ. ಜಸ್ಟ್ ಟ್ರೈ ಮಾಡೋಣ ಅಂತೇಳಿ ಬರೀ ಕತ್ತಿ ಇತ್ತು. ಎಲ್ಲ ಕಡೆ ಕೇಳಿದರೆ ಸರಿ ಇನ್ನೇನು ಟೈಮ್ ಇಲ್ಲ ತಗೊಂಬಂದ್ಬಿಡೋಣ ಅಂತೇಳಿ ಹೊರ್ಗಡೆ ಅಂಗಡೀಲಿ ಕೇಳಿದರೆ ಬರೀ ಕತ್ತಿ ಅಷ್ಟೇ ಇತ್ತು. ಓಕೆ ಕತ್ತಿ ತಂದರೆ ಗುರಾಣಿ ಮತ್ತೆ ಮನೇಲೇ ಮಾಡಬೇಕಲ್ಲ ಅನ್ನೋ ಯೋಚನೆನೂ ಇತ್ತು. ಅಷ್ಟೊತ್ತಿಗೆ ಇವ್ರು ನಮ್ಮ ಯಜಮಾನ್ರು ಯಾವುದೋ ಅಂಗಡಿಗೆ ಹೋಗಿದ್ರು. ಸೊ ಅಲ್ಲಿ ಕತ್ತಿ ಗುರಾಣಿ ಎಲ್ಲ ಸೇರಿ ಇತ್ತು. ಮತ್ತು ಸೈನಿಕನ ಥರನೇ ಇತ್ತು, ಅಂದರೆ ಐರನ್ ಥರನೇ ಕಾಣಿಸ್ತಾ ಇತ್ತು. ಸೊ ಓಕೆ ಇದು ಆದರೆ ಪಕ್ಕ ಸೆಟ್ ಆಗುತ್ತೆ ಅಂತೇಳಿ ತಗೊಂಬಂದಿದ್ವಿ. ಇದೆಲ್ಲ ತಗೊಂಬಂದು ಎಲ್ಲ ರೆಡಿ ಮಾಡಿ ಇವಾಗ ಮೇಕಪ್ ಮಾಡ್ತಾ ಇದ್ದೀನಿ. ಇನ್ನೇನು ಆಲ್ಮೋಸ್ಟ್ ಮೇಕಪ್ ಡನ್ನು. ಸೊ ಇವಾಗ ನಾಮ ಇಟ್ಟು ಮೀಸೆ ಹಾಕಿದರೆ ಆಲ್ಮೋಸ್ಟ್ ಎಲ್ಲ ಓಕೆ ಅಷ್ಟೇ. ಮತ್ತು ರುದ್ರಾಕ್ಷಿನೂ ಅಷ್ಟೇ, ಅಂದರೆ ಸಂಗೊಳ್ಳಿ ರಾಯಣ್ಣಂಗೆ ಅಂತೇಳಿನೇ ಹಾಕಿರೋದು. ಅಂದರೆ ಅವ್ರು ಹಾಕ್ಕೊಂಡಿರ್ತಾರೆ, ಹಾಗಾಗಿ ಜಸ್ಟ್ ಸೈನಿಕರಲ್ವ, ಅವರೇನು ಒಡವೆ ಆ ಥರ ಏನು ಹಾಕ್ಕೊಂಡಿರಲ್ಲ, ಒಂದು ರುದ್ರಾಕ್ಷಿ ಹಾಕ್ಕೊಂಡಿರ್ತಾರೆ ಅಂತೇಳಿ ಜಸ್ಟ್ ರುದ್ರಾಕ್ಷಿ ಸಿಂಪಲ್ಲಾಗಿ ಹಾಕಿದೆ. ಬಟ್ ಅದು ಅರ್ಥ ಯಾಕೆ ಹಾಕಿದೆ ಅಂತೇಳಿದರೆ ಅವ್ರದ್ದು ನನ್ನ ಮಗಂದು ಕುರ್ತಾ ಸ್ವಲ್ಪ ಹೈ ನೆಕ್ ಇದೆ, ಹಾಗಾಗಿ ಹತ್ತನೇ ಹಾಕಿದ್ದೀನಿ. ನನ್ನ ಮಗಳು ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ಲು. ಡಿಸ್ಟರ್ಬ್ ಅಂದರೆ ಅವಳಿಗೂ ಮಾಡಿಸ್ಕೋಬೇಕು, ಏನೋ ಮಾಡ್ತಿದ್ದಾರೆ ನಾನು ಮಾಡ್ಕೋಬೇಕು ಅನ್ನೋ ಥರ ಬರ್ತಾಯಿದ್ಲು. ಮತ್ತು ಮಕ್ಳಿಗೆ ಮೇಕಪ್ ಮಾಡೋಕ್ಕೆ ತುಂಬ ಪೇಷನ್ಸ್ ಬೇಕು. ನನಗಂತೂ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾಯಿತ್ತು. ಅಂದರೆ ಒಂದೇ ಹತ್ರ ಕೂರ್ತಾ ಇರಲಿಲ್ಲ ಅವನು. ತುಂಬ ಕಾಮಾಗೆ ಮಾಡಿಸ್ಕೊತಿದ್ದ. ಬಟ್ ಆದರೂ ಸ್ವಲ್ಪ ಅಲ್ಲಾಡೋದು, ಅದು ಮೀಸೆ ಬರಿಬೇಕಿತ್ತಲ್ಲ, ಸ್ವಲ್ಪ ಮಾತಾಡಿದರೆ ಅಥವಾ ಜಸ್ಟು ಮುಖನ ಹಿಂಗೆ ಶೇಕ್ ಮಾಡಿದ್ರು, ಸೈಡಿಗೆ ಇದು ಮಾಡಿದ್ರೂ ಹೋಗ್ಬಿಡೋದು, ಸ್ಮೈಲ್ ಮಾಡಿದ್ರೂ ಮೀಸೆ ದೊಡ್ಡಕ್ಕಾಗ್ಬಿಡೋದು, ಇದೇ ಥರ ಆಗ್ತಿತ್ತು. ಸೊ ಸ್ವಲ್ಪ ಜೋರು ಮಾಡಿ ಬಿಗಿಯಾಗಿ ಇಟ್ಕೊಂಡು ಅವನ್ನ ಬರಿತಾ ಇದ್ದೀನಿ. ಹಂಗೆ ನಿಧಾನಕ್ಕೆ ತಲೆ ಎತ್ತಿಬಿಡೋನು. ನಂಗೆ ಅದಕ್ಕೆ ಎಷ್ಟು ಸಲ ಹೇಳ್ಬೇಕು ಅಂತೇಳಿ ಬೈತಿದ್ದೆ, ಸುಮ್ಮನೆ ಕೂತ್ಕೋ ಅಂತೇಳಿ.
ಅದು ಮೀಸೆ ಕೆಟ್ಟೋಗ್ಬಿಟ್ರೆ ಫುಲ್ ಕಾಸ್ಟ್ಯೂಮೇ ಕೆಟ್ಟೋಗ್ಬಿಡುತ್ತೆ ಅಂತೇಳಿ ಅದನ್ನು ಆ ಥರ ಕೋಪದಲ್ಲೇ ಮಾಡಿದೆ ಬೈದು. ಆವಾಗ ಸುಮ್ಮನೆ ಕೂತಿದ್ದ ಸ್ವಲ್ಪ ಹೊತ್ತು. ಇದು ಜಸ್ಟ್ ಐಟೆಕ್ಸು ನಾವು ಹಣೆಗೆ ಬೊಟ್ಟಿಕ್ಕಣಕ್ಕೆ ಯೂಸ್ ಮಾಡ್ತೀವಲ್ಲ ಅದನ್ನೇ ಯೂಸ್ ಮಾಡಿದ್ದೆ ಮೀಸೆ ಬರೆಯೋಕ್ಕೆ ಅಂತೇಳಿ. ಅದು ಕಾಡಿಗೆ ಆ ಥರ ಯೂಸ್ ಮಾಡಿದರೆ ಮತ್ತೆ ಅದನ್ನ ತೊಳೆಯೋಕ್ಕಾಗಲ್ಲ ಅಂತ ಮತ್ತು ಅವರು ಸ್ಕೂಲಲ್ಲಿ ಬೇರೆ ಇರ್ತಾರಲ್ವ, ಅದು ಕ್ಯಾರಿ ಮಾಡೋಕ್ಕಾಗಲ್ಲ ಅಂಥೇಳಿ ಜಸ್ಟು ಹೈಟೆಕ್ಸ್ ಥರದ್ದೇ ಒದ್ದೆ ಬಟ್ಟೆಲಿ ಒರೆಸಿದ್ರೆ ಹೋಗೋ ಥರ ಇದ್ದಿದ್ದು, ಅದೇ ಥರನೇ ಯೂಸ್ ಮಾಡಿದ್ದೆ. ನನ್ನ ಮಗ ನನಗೆ ರೇಗಿಸ್ತಾ ಇದ್ದ, ಹಿಂಗೆ ಮೀಸೆ ಬರೆದ್ಬಿಡ್ತೀನಿ ಹಿಂಗೆ ದೊಡ್ಡದಾಗಿ ಅಂತ ಹೇಳ್ತಿದ್ದ. ಸೊ ಎಲ್ಲ ಮೇಕಪ್ ರೆಡಿ ಆಯಿತು. ಫಸ್ಟು ಅವ್ನಿಗಿರೋ ಏನು ಕಾನ್ಷಿಯಸ್ ಅಂತ ಹೇಳಿದರೆ ಹೆಂಗೆ ಕಾಣಿಸ್ತಿದ್ದೀನಿ ನಾನು ಅಂತ ನೋಡ್ಕೋಬೇಕಿತ್ತು. ಅದೇ ಥರ ನಾನು ಕ್ಯಾಮ್ರಾಗೆ ತೋರಿಸು ಅಂತ ಹೇಳಿದರೆ ಇಲ್ಲ ಫಸ್ಟ್ ಮಿರರಾಗಿ ನೋಡ್ಕೊಂಬರ್ತೀನಿ ಅಂತ ಹೇಳ್ತಾ ಇದ್ದ. ಇರು ಒಂದು ನಿಮಿಷ ಅಂತ ಹೇಳಿ ಮತ್ತೆ ಕೂರಿಸ್ಕೊಂಡು ಮೀಸೆ ಇನ್ನೊಂದು ಸಲ ಚೆಕ್ ಮಾಡಿದೆ. ಮೇಲೆ ಎಲ್ಲ ಓಕೆ ಅಂತ ಅನ್ನಿಸ್ತು. ಅದಾದಮೇಲೆ ಮತ್ತೆ ಪದೇ ಪದೇ ಕೇಳ್ತಾ ಇದ್ದ, ಹೋಗಿ ಮಿರರಲ್ಲಿ ನೋಡ್ಕೊಂಬರ್ತೀನಿ ಅಂಥೇಳಿ. ಸರಿ ಇನ್ನೇನು ಡ್ರೆಸ್ ಹಾಕೋಕ್ಕೆ ಅಂತೇಳಿ ಕಳಿಸಿದೆ, ಮಿರರಲ್ಲಿ ನೋಡ್ಕೊಂಬ ಅಂತೇಳಿ. ಅದು ಸ್ವಲ್ಪ ಮೀಸೆ ಒಣಗಬೇಕಿತ್ತಲ್ಲ, ಹಾಗಾಗಿ ಡ್ರೆಸ್ ರೆಡಿ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ಅಂತೇಳಿ ಕಳಿಸಿದೆ. ಇವಾಗ ಡ್ರೆಸ್ ಬಗ್ಗೆ ಹೇಳ್ಬೇಕಂತ ಹೇಳಿದರೆ, ಮನೇಲೇ ಪಂಚೆ ಇತ್ತು, ಅಂದರೆ ಸಿಂಗಲ್ ಪಂಚೆ ಇರುತ್ತಲ್ಲ ಸ್ಮೂತ್ ಅಂದು, ಆ ಥರದ್ದೇ ತೊಗೊಂಡಿದ್ದೆ. ಅದನ್ನ ಫೋಲ್ಡ್ ಮಾಡಿದ್ದೆ. ಅವ್ನ ಹೈಟಿಗೆ ಜಾಸ್ತಿ ಆಗುತ್ತೆ ಅಂಥೇಳಿ ಕರೆಕ್ಟಾಗೆ ಅರ್ಧ ಫೋಲ್ಡ್ ಮಾಡಿದ್ದೀನಿ. ಕರೆಕ್ಟಾಗಿ ಅರ್ಧ ಫೋಲ್ಡ್ ಮಾಡಿದ್ದೀನಿ, 2 ಲೇಯರ್ಸ್ ಬರೋ ಥರ. ಇವಾಗ ಇದನ್ನ ಕರೆಕ್ಟಾಗಿ ಸೆಂಟ್ರಿಗೆ ತಗೊಂಡ್ರೆ, ಅಂದರೆ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಈಕ್ವಲಾಗಿ ಬರಬೇಕು ನಮಗೆ ಕಚ್ಚೆ ಹಾಕೋದಕ್ಕೆ. ಅದೇ ಥರ ಸೆಂಟ್ರಿಗೆ ತಗೋಬೇಕು. ಥರ ತಗೊಂಡು ಅದು ಕಟ್ಬೋದು, ಕಟ್ಟಿದರೆ ಸ್ವಲ್ಪ ಹೊಟ್ಟೆ ದಪ್ಪ ಕಾಣುತ್ತೆ. ಹಾಗಾಗಿ ನಾನು ಪಿನ್ನೇ ಹಾಕ್ತಾಯಿದ್ದೀನಿ, ಸೇಫ್ಟಿ ಪಿನ್ನು. ಅವ್ನು ಕ್ಯಾರಿ ಮಾಡ್ತಾನೆ, ಚಿಕ್ಕ ಮಕ್ಕಳಾದರೆ ಕಟ್ಟಿಬಿಡ್ಬೋದು. ಬಟ್ ಇವನು ಸ್ವಲ್ಪ ಎಲ್ಲ ಗೊತ್ತಾಗುತ್ತೆ ಇವನಿಗೆ, ಹೇಳ್ತಾನೆ ಆ ಥರ ಇತ್ತು ಅಂತ ಹೇಳಿದರೆ. ಹಾಗಾಗಿ ನಾನು ಸೇಫ್ಟಿ ಪಿನ್ನೇ ಹಾಕಿದ್ದೆ. ಬಲ್ರಾಮ್ ಮಾಡಿದಾಗೂ ಸೇಫ್ಟಿ ಪಿನ್ನೇ ಯೂಸ್ ಮಾಡಿದ್ದೆ. ಸೊ ಗೊತ್ತಿತ್ತು ಕ್ಯಾರಿ ಮಾಡ್ತಾನೆ ಇವನು ಅಂತೇಳಿ, ಹಾಗಾಗಿ ಸೇಫ್ಟಿ ಪಿನ್ನೇ ಯೂಸ್ ಮಾಡಿದ್ದೀನಿ. ನೆಕ್ಸ್ಟು ಒಂದು ಸೈಡ್ದು ಲೆಫ್ಟ್ ಸೈಡ್ನ ಕೆಳಗಡೆ ಪೋರ್ಷನ್ ಇರುತ್ತಲ್ಲ, ಅದನ್ನು ತಗೊಂಡು ಅದನ್ನು ನೆರಿಗೆ ಮಾಡಿಕೊಂಡು ಜಸ್ಟ್ ಅದು ಫೋಲ್ಡ್ ಮಾಡಿ ಹಿಂದೆ ಸಿಗಿಸ್ಬೇಕು. ಅಂದರೆ ಅದೇನು ನೆರಿಗೆ ಬೇಕು ಅನ್ನೋ ಥರದ್ದೇನಿರಲ್ಲ, ಜಸ್ಟ್ ಕಚ್ಚೆ ಹಾಕಿದರೆ ಸಾಕು ಅನ್ನೋ ಥರ ಇರುತ್ತೆ. ಯಾಕೆಂದರೆ ಅದು ಕರೆಕ್ಟಾಗಿ ಕೂರಬೇಕಲ್ಲ ಅವ್ರದ್ದು, ಮತ್ತು ಮೊಣ್ಕಾಲಿಂದ ಸ್ವಲ್ಪ ಕೆಳಗೆ ಅಷ್ಟೇ ಬರುತ್ತೆ ಕಚ್ಚೆ. ಹಾಗಾಗಿ ಇದಕ್ಕೇನು ಇದು ಬೇಡ, ನೆರಿಗೆ ಥರ ಏನು ಬೇಡ. ಸೊ ಅದು ಆ ಥರ ಅದನ್ನು ಸಿಕ್ಸಿದ ಮೇಲೆ ನೆಕ್ಸ್ಟ್ ಇದನ್ನು ರೈಟ್ ಸೈಡನ್ನ ಅಡ್ಡ ಮಾಡ್ಕೋಬೇಕು. ಏಕೆಂದರೆ ಸೀರೆಗೆ ಮಾಡ್ತೀವಲ್ಲ ಆ ಥರ ಅಡ್ಡ ಮಾಡಿಕೊಂಡ್ರೆ ಅಲ್ಲಿ ಗ್ಯಾಪ್ ಕಾಣಿಸುತ್ತೆ. ಆ ಗ್ಯಾಪ್ ಕಾಣದೇ ಇರೋ ಥರ ಅಡ್ಡ ಸಿಗಿಸ್ಕೊಂಡಿದ್ದೀವಿ. ಅದು ಅಡ್ಡ ಸಿಕ್ಸಿದ ಮೇಲೆ ಅದರಲ್ಲಿ ಜಸ್ಟು ಕೆಳಗಡೆ ತುದಿ ಇದೆಯಲ್ಲ, ಆ ತುದಿನ ತಗೊಂಡು ಸಿಗಿಸ್ಕೋಬೇಕು. ಯಾಕೆಂದರೆ ಫುಲ್ ತಗೊಂಡ್ರೆ ಒಂದು ಕಡೆ ಮೇಲೆ ಒಂದು ಕಡೆ ಕೆಳಗೆ ಆಗಿಬಿಡುತ್ತೆ ಕಚ್ಚೆ. ಅದಕ್ಕೆ ಜಸ್ಟ್ ತುದಿ ತಗೊಂಡ್ರೆ ಎರಡು ಕಡೆನೂ ಈಕ್ವಲ್ ಲೆಂತೇ ಸಿಗುತ್ತೆ. ಹಾಗಾಗಿ ತುದಿ ತಗೊಂಡು ಅವೆರಡು ಫಸ್ಟಿಗೆ ಸಿಕ್ಸಿದ್ದು ಮತ್ತು ಈ ಕಡೆ ತುದಿ ಇದೆಯಲ್ಲ, ಅದು ಎರಡು ತಗೊಂಡು ಅದಕ್ಕೆ ಅದನ್ನೆರಡನ್ನೂ ಫೋಲ್ಡ್ ಮಾಡಿ ಸಿಕ್ಕಿಸಿ ಅದಾದಮೇಲೆ ಸೇಫ್ಟಿ ಪಿನ್ ಹಾಕಿದ್ದೀನಿ.
ಆವಾಗ ನಿಮಗೆ ಮುಂದೆನೂ ಊದ್ಕೊಳ್ಳಲ್ಲ, ಹಿಂದೆನೂ ಊದ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದರೆ ಮುಂದೆ ನಾರ್ಮಲ್ ಸೇಫ್ಟಿ ಪಿನ್ ಇದೆ, ಗಂಟು ಹಾಕಿರಲ್ಲ, ಹಾಗಾಗಿ ಹೊಟ್ಟೆನೂ ಆ ಥರ ಕಾಣಿಸಲ್ಲ. ಮತ್ತು ಹಿಂದೆನೂ ಅಷ್ಟೇ, ಹಿಂದೆ ತುಂಬ ನೆರಿಗೆ ಹಾಕಿ ಫುಲ್ ಇದು ಮಾಡಿದರೆ ಅದು ಫುಲ್ ಊದ್ಕೊಂಡ್ಬಿಡುತ್ತೆ. ಅದಕ್ಕೆ ಜಸ್ಟ್ ಸಿಂಪಲ್ಲಾಗೆ ಯಾವುದು ಎಲ್ಲೂ ಊದ್ಕೊಳ್ದೇ ಇರೋ ಥರ ಮಾಡಿದ್ದೀನಿ. ನೋಡಿ, ಬೇಕಾದರೆ ಮುಂದೆನೂ ಊದ್ಕೊಂಡಿಲ್ಲ, ಹಿಂದೆನೂ ಅಷ್ಟು ಕಾಣಿಸಲ್ಲ. ನೋಡಿ ಈ ಥರ ಅಂದರೆ ಮತ್ತೆ ಎಲ್ಲೂ ಓಪನ್ ಥರ ಕಾಣಿಸಲ್ಲ, ಮತ್ತು ಅವರಿಗೂ ಮಕ್ಕಳಿಗೂ ಕಂಫರ್ಟಬಲ್. ಯಾಕೆಂದರೆ ಸ್ಕೂಲಲ್ಲೆಲ್ಲ ಕ್ಯಾರಿ ಮಾಡಬೇಕಲ್ವ, ಹಾಗಾಗಿ ಈ ಥರ ಮಾಡಿದ್ದು. ಜಸ್ಟ್ ಚೇರ್ ಮೇಲೆ ಕೂರೋದಕ್ಕೆ ಎಲ್ಲದಕ್ಕೂ ಈಸಿ ಆಗಲಿ ಅಂಥೇಳಿ ಈ ಥರ ಮಾಡಿದ್ದೀನಿ. ಮತ್ತು ನನ್ನ ಚಾನಲ್ಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಇಷ್ಟ ಆಯಿತು. ಇವಾಗ ಇದು ಮೀಸೆ ಒಣಗೈತೆ, ಇವಾಗ ಕುರ್ತಾ ಹಾಕೋಣ ಅಂಥೇಳಿ ಕುರ್ತಾ ತಗೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ ಕುರ್ತಾ ನಾರ್ಮಲ್ಲು ಕಾಕಿ ಕಲರ್ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು, ಬಟ್ ಅವನ ಹತ್ರ ಕಾಕಿ ಕಲರ್ದು ಕಲೆಕ್ಷನ್ ಯಾವುದೂ ಇರಲಿಲ್ಲ. ಹಾಗಾಗಿ ಪಿಂಕ್ ಕಲರ್ ಇತ್ತು, ಪಿಂಕೆ ಹಾಕೋಣ ಅಂಥೇಳಿ ಪಿಂಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಇತ್ತು ಮೀಸೆ, ಮತ್ತೆ ಎಲ್ಲ ಆಗ್ಬಿಡುತ್ತೋ ಅಂಥೇಳಿ ಹಾಕಿದ್ದೀನಿ. ಎಷ್ಟು ತರಲೆ ಮಾಡ್ತಾನೆ ಅಂತೇಳಿದರೆ, ಸುಮ್ಮನೆ ಬೇಡ ಅಂದಿದ್ದೇ ಮಾಡ್ತಾ ಇರ್ತಾನೆ. ಅಂದರೆ ಸುಮ್ಮನೆ ಇರು ಅಂತ ಹೇಳಿದರೆ ಇಲ್ಲ ಇಲ್ಲ ಅನ್ನೋ ಥರ ಬರೀ ತರಲೆನೇ ಮಾಡ್ತಾ ಇರ್ತಾನೆ. ಅದರಲ್ಲೂ ಈ ಮೇಕಪ್ ಮಾಡಬೇಕಾದ್ರೆ, ಕಾಸ್ಟ್ಯೂಮ್ಸ್ ಹಾಕಬೇಕಾದ್ರೆ ಅಂತೂ ಆಗೋದೇ ಇಲ್ಲ. ಇದು ನೋಡಿ, ನಾನು ಹೇಳ್ದಂಗೆ ಹೈ ನೆಕ್ ಇದೆ ಅವನದು, ಹಾಗಾಗಿ ಸ್ವಲ್ಪ ಮೇಲೆ ಕಟ್ಟಿದ್ದೆ, ಆದ್ರೂ ಕೆಳಗೆ ಬಂದಿದೆ. ಸೊ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನಂತೂ ಹಾಕಿದ್ದೀನಿ. ಕಿವಿಗೂ ಹಾಕೋಣ ಅಂದ್ಕೊಂಡಿದ್ದೆ ರುದ್ರಾಕ್ಷಿನ, ಬಟ್ ಕಿವಿಗೆ ಹಾಕೋಕ್ಕೆ ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ, ಹಾಗಾಗಿ ಹಾಕಲಿಲ್ಲ. ಹಾಕೋಕ್ಕಾದ್ರೆ ನೀವು ಹಾಕ್ಬೋದು, ಚೆನ್ನಾಗಿ ಕಾಣುತ್ತೆ. ಸೊ ಇವಾಗ ವೈಟ್ ಕಲರ್ ಟವಲ್ಲೇ ಇತ್ತು, ಸೊ ಅದು ಗ್ರೀನ್ ಕಲರ್ ಬಾರ್ಡ್ರ್ ಇತ್ತು, ಹಾಗಾಗಿ ಅದನ್ನೇ ತೊಗೊಂಡಿದ್ದೀನಿ. ಅಂದರೆ ಪಂಚೆಗೆ ಮ್ಯಾಚ್ ಆಗಲಿ ಅಂತೇಳಿ ಗ್ರೀನ್ ಕಲರ್ ಬಾರ್ಡ್ರಿಂದ ವೈಟ್ ಟವಲ್ಲೇ ತೊಗೊಂಡಿದ್ದೀನಿ. ನೆಕ್ಸ್ಟು ಪೇಟ ಸ್ವಲ್ಪ ಕಾಕಿ ಕಲರ್ ಇರಲಿ ಅಂಥೇಳಿ ಪೇಟನ ಇದು ನಂದು ವೇಲಿತ್ತು. ನಾವು ಯಾವುದನ್ನು ಹೊರ್ಗಡೆಯಿಂದ ತರಿಸಿಲ್ಲ, ಎಲ್ಲ ಮನೆಯಲ್ಲೇ ಇದ್ದಿದ್ದನ್ನೇ ಮಾಡಿರೋದು. ಮತ್ತು ಯಾವಾಗೂ ಅಷ್ಟೇ, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ನು ಅಥವಾ ಫ್ಯಾನ್ಸಿ ಡ್ರೆಸ್ ಇವೆಂಟ್ಸು ಏನೇ ಇದ್ರೂ ಮನೆಯಲ್ಲಿ ಏನೇನು ಯೂಸ್ ಆಗೋ ಥರ ಇರುತ್ತೋ ಅವನ್ನೇ ಯೂಸ್ ಮಾಡ್ಕೊಂಡಿದ್ದೀವಿ. ಹೊರ್ಗಡೆಯಿಂದ ಏನು ತರಿಸಿಲ್ಲ, ಅಂದರೆ ರೆಂಟಲ್ಗೆ ಆ ಥರ. ಯಾಕೆಂದರೆ ರೆಂಟಲ್ದು ಮತ್ತೆ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ, ಅದು ಸೈಜು ಓವರ್ ಸೈಜ್ ಇರುತ್ತೆ, ಆ ಥರ ಎಲ್ಲ ಆಗುತ್ತೆ. ಹಾಗಾಗಿ ಮತ್ತೆ ವಾಶ್ ಮಾಡಬೇಕು, ಅದೆಲ್ಲ ಇರುತ್ತೆ. ಅದಕ್ಕೆ ಕೆಲವೊಂದು ವಾಶ್ ಮಾಡೋಕ್ಕೂ ಆಗೋಲ್ಲ, ಹಂಗೆ ಹಾಕ್ಕೋಬೇಕಾಗುತ್ತೆ ಅಂಥೇಳಿ ನಾವು ನಮ್ಮ ಮನೇಲೇ ಏನೇನು ಯಾವ ಥರ ಯೂಸ್ ಮಾಡ್ಕೋಬೋದು ಆ ಥರ ಯೂಸ್ ಮಾಡಿಕೊಂಡು ಮಾಡ್ತೀವಿ. ಇದು ಕತ್ತಿ ಗುರಾಣಿ ಮಾತ್ರ ಹೊರಗಡೆಯಿಂದ ತಂದಿರೋದು, ಅದು ಕೂಡ ಮನೆಯಲ್ಲೇ ಮಾಡೋಣ ಅಂದ್ಕೊಂಡ್ವಿ, ಬಟ್ ಟೈಮ್ ತುಂಬ ಕಡಿಮೆ ಇತ್ತು, ಹಾಗಾಗಿ ಹೊರಗಡೆಯಿಂದ ತಂದ್ವಿ. ಅಂದರೆ ಅವನದು ಸಂಗೊಳ್ಳಿ ರಾಯಣ್ಣ ಮಾಡೋಣ ಅಂತ ಅಂದಿದ್ದೆ ವೆನ್ಸ್ಡೇಯಿಂದ ಒಂದು 2 ಡೇಸ್ ಇತ್ತು ಅಷ್ಟೇ. ಅವ್ರದ್ದು ಸ್ಯಾಟರ್ಡೇ ಇರಲಿಲ್ಲ, ಅಂದರೆ ಸ್ಕೂಲ್ ಹಾಲಿಡೇ ಸ್ಯಾಟರ್ಡೇ, ಹಾಗಾಗಿ ಅವ್ರಿಗೆ ಫ್ರೈಡೇನೇ ಮಾಡಿಸಿದ್ರು ಇಂಡಿಪೆಂಡೆನ್ಸ್ ಡೇನ. ಸೊ ಫ್ರೈಡೇಗೇನೆ ಅಂತೇಳಿ ಫ್ರೈಡೇನೇ ರೆಡಿ ಮಾಡ್ತಾ ಇರೋದು ನಾನು ಇವತ್ತು. ಸೊ ಫೈನಲ್ ಲುಕ್ಕು ಈ ಥರ ಬಂದಿದೆ. ಇದಕ್ಕೆ ಕತ್ತಿ ಸಿಗಿಸ್ಬೇಕೀಗ, ಕತ್ತಿ ಟವಲ್ಗೆ ಸಿಗಿಸ್ತೀನಿ. ಅದು ಕತ್ತಿ ಫುಲ್ಲು ಆ ಥರ ಈ ಥರ ಆಗ್ತಾಯಿದೆ, ಅಂದರೆ ಕೆಳಗೆ ಬರ್ತಾಯಿತ್ತು. ಜಸ್ಟ್ ಸುಮ್ಮನೆ ಕೊಟ್ಟಿದ್ರು ಒಂದಿದ್ದನ್ನು, ಗಟ್ಟಿ ಇರಲಿಲ್ಲ ಅದು.
ನಾರ್ಮಲ್ ಸ್ಟೀಲ್ ಥರದ್ದು ಬರುತ್ತಲ್ಲ ಕತ್ತಿ, ಆ ಥರ ಫುಲ್ ಫೋಲ್ಡಬಲ್ ಕತ್ತಿ ಅದು. ಫುಲ್ ಐರನ್ ಕತ್ತಿ ಥರನೇ ಕಾಣಿಸ್ತಾ ಇತ್ತು. ಎರಡು ಐರನ್ ಕತ್ತಿ ಥರ, ಬಟ್ ಅದು ಫೈಬರು ಪ್ಲಾಸ್ಟಿಕ್ಕು ಅನಿಸುತ್ತೆ. ಸೊ ಈ ಥರ ಬಂದಿದೆ ಲಾಸ್ಟ್ ಔಟ್ಲುಕ್ಕು. ನನ್ನ ಮಗ ಕಾಣಿಸ್ತಾನೆ ಇಲ್ಲ. ಹಾಂ, ಇವಾಗ ಬಂದ ಫ್ರೇಮಲ್ಲಿ. ಸೊ ನನ್ನ ಮಗ ಮಾತಾಡ್ತೀನಿ ಅಂತ ಹೇಳ್ದ, ಬಟ್ ಅಷ್ಟೊತ್ತಿಗೆ ಮೈಕ್ ಆಫ್ ಆಗಿಬಿಟ್ಟಿತ್ತು. ಸೊ ಹೇಗಿದೆ ಕಮೆಂಟ್ ಮಾಡಿ ನನ್ನ ಲುಕ್ಕು ಅಂತೇಳಿ ಕೇಳಿದ್ದಾನೆ. ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ, ಇದೇ ಥರ ಹೊಸ ಹೊಸ ಕಾಸ್ಟ್ಯೂಮ್ ಹಾಕ್ಕಂತೀನಿ ಅಂತ ಹೇಳಿದ್ದಾನೆ. ನನ್ನ ಮಗಳು ಕೂಡ ಬಂದಿದ್ದಾಳೆ ನೋಡಿ ಕೇಳೋದಕ್ಕೆ. ಸೊ ಇಷ್ಟು ಸಂಗೊಳ್ಳಿ ರಾಯಣ್ಣ ಪ್ರಿಪ್ರೇಷನ್ ಮತ್ತು ಸಂಗೊಳ್ಳಿ ರಾಯಣ್ಣ ರೆಡಿ ಮಾಡಿದ್ದು ಕತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.